ಹೇಗಿದೆಯಾ? ಇವತ್ತು ಫ್ರೀ ಆದೆ ನೋಡು, ನಿನ್ನ ಜೊತೆ ಮಾತಾಡೋಕ್ಕಿತ್ತ ಬ್ರದರ್. ಸ್ವಲ್ಪ ನಿನ್ನ ಜೊತೆ ನನ್ನ ಮಾತುಕತೆ, ನನ್ನಲ್ಲಿರುವಂಥ ನೋವು ಎಲ್ಲನೂ ನಿನ್ನ ಜೊತೆ ಹಂಚ್ಕೋಬೇಕು ಅಂತ ನಿನ್ನ ಮುಂದೆ ನಿಂತಿದ್ದೀನಿ. ಫ್ರೀ ಇದೆಯಾ ತಾನೆ? ಥ್ಯಾಂಕ್ ಯು ಬ್ರದರ್. ಹೇಗಿದೆ ನೀನು? ಆರೋಗ್ಯ ಹೇಗಿದೆ? ಮನೆಯಲ್ಲೆಲ್ಲ ಹೇಗಿದ್ದಾರೆ? ನಾನು ಅಂದ್ಕೊಳ್ತಿದ್ದೆ, ಸ್ಕೂಲ್ ಮುಗಿಸಿ PUC ಮುಗಿಸಿ ಡಿಗ್ರಿಯಲ್ಲಿರುವಾಗ ಕೂಡ ಒಂದು ಮೈಂಡ್ ಸೆಟ್ ಇತ್ತು. ಡಿಗ್ರಿ ಕಲ್ತಾದ ನಂತರ ಒಂದು ಸರ್ಟಿಫಿಕೇಟ್ ಇಟ್ಕೊಂಡು ಒಂದು ದೊಡ್ಡ ಜಾಬ್ ಇರುತ್ತೆ, ಆ ಜಾಬ್ ಮಾಡಿಕೊಂಡು ಚೆನ್ನಾಗಿರೋ ಒಂದು ಔಟ್ಫಿಟ್ ಶೂ ಎಲ್ಲ ಹಾಕ್ಕೊಂಡು ಲೈಫ್ನ ಎಂಜಾಯ್ ಮಾಡ್ಬೋದು. ಟ್ರಿಪ್ಪು, ಪಾರ್ಟಿ, ಎಂಜಾಯ್ಮೆಂಟ್, ಅದು ಇದು ಎಲ್ಲ ಇತ್ತು. ನಾನ್ಸೆನ್ಸ್ ತಲೆಯಲ್ಲಿತ್ತು. ನಾನ್ಸೆನ್ಸ್ ಅಂತ ಏನಕ್ಕೆ ಅಂತಿದ್ರು ಅಂತಂದರೆ, ಬಟ್ ಇವಾಗ ಅದು ನಾನ್ಸೆನ್ಸ್ ಅನ್ನೋಕ್ಕೆ ಕಾಣುತ್ತೆ ಬ್ರೋ. ಸೊ ಅವಾಗ ಒಂದು ಆಸೆ, ಅದು ಒಂದು ಸರ್ಟಿಫಿಕೇಟ್ ಇದೆ. ಸೊ ಡಿಗ್ರಿ ಕಲ್ತಿದ್ದೇನಂತ ಒಂದು ಪದವೀಧರ ಸರ್ಟಿಫಿಕೇಟ್ ಇದೆ, ಎಲ್ಲಾದರೂ ಜಾಬ್ ಸಿಗುತ್ತೆ ಅಂತ ತಲೆಯಲ್ಲಿತ್ತು. ಬಟ್ ಡಿಗ್ರಿ ಆದ ನಂತರ ಒಂದು ಲೈಫ್ ಬಂತು. ಆ ಲೈಫಲ್ಲಿ ನಾವೇನು ಅಂದ್ಕೊಂಡಿದ್ವಿ ಅದು ಉಲ್ಟಾ ಪಲ್ಟಾ ಇತ್ತು. ನಮ್ಮ ಕ್ವಾಲಿಫಿಕೇಷನ್ಗೆ ಜಾಬ್ ಸಿಕ್ಕಿಲ್ಲ, ನನ್ನೊಂದು ಕ್ವಾಲಿಫಿಕೇಷನ್ಗೆ ಜಾಬ್ ಸಿಕ್ಕಿಲ್ಲ. 8,000 10,000 12,000 ಅದೇನೋ ಒಂದು ಜಾಬು. ಅದರಲ್ಲಿ ಅಷ್ಟು ಮನಸ್ಥಿತಿ ಚೆನ್ನಾಗಿರಲಿಲ್ಲ. ಒಂದು ಖುಷಿಪಟ್ಟು ವರ್ಕ್ ಮಾಡೋಣ, ಜಾಬ್ ಮಾಡೋಣ ಅನ್ನೋ ಒಂದು ಮೂಡು ಕೂಡ ನಾನು ಬಂದಿಲ್ಲ, ಮೈಂಡ್ ಸೆಟ್ ಕೂಡ ಇರಲಿಲ್ಲ. ಏನಕ್ಕಂದರೆ ನಮ್ಮದು ಗೊತ್ತಲ್ಲ ಬ್ರೋ, ಉದ್ದೇಶನೇ ಬೇರೆ ಇತ್ತು. ಒಂದು ಪೀಕ್ ಲೆವೆಲಲ್ಲಿ ಇಟ್ಟಿದ್ವಿ ಮೈಂಡ್ ಸೆಟ್ನ. ಬಟ್ ನಾವು ಅಂದ್ಕೊಂಡಿದ್ದು ಕೂಡ ನಡೆದಿಲ್ಲ. ಬಟ್ ಈ ಜಾಬ್ ಮಾಡ್ತಾ ಏನಾದರೂ ಒಂದು ಸೇವಿಂಗ್ಸ್ ಮಾಡೋಣ, ಅಥವಾ ಒಂದು ಬೈಕ್ ತೊಗೋಬೇಕು, ಕಾರ್ ತೊಗೋಬೇಕು, ಮನೆ ಕಟ್ಟಬೇಕು ಅನ್ನೋದೆಲ್ಲ ಮಿಡ್ಲ್ ಕ್ಲಾಸ್ ಹುಡುಗರಿಗೆ ಇರೋದೆಲ್ಲ ಬ್ರೋ. ಸೊ ನನಗೆ ಕೂಡ ಇತ್ತು. ಸರಿ, ಈ ವರ್ಷ ಕಳೆದಾಗ ಜಾಬ್ ಮಾಡ್ತಾ 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 ಮನೆ ಭಾರ ಸ್ಟಾರ್ಟ್ ಆಯಿತು. ಕರೆಂಟ್ ಬಿಲ್, ರೇಷನ್ ಬಿಲ್, ನೀರು ಬಿಲ್ಲು, ಅದೇ ರೀತಿ ತಂದೆ ಇಲ್ಲ, ತಾಯಿ ಮತ್ತು ನಾನು, ನಿಂಗೆ ಗೊತ್ತಿರುವಂಥದ್ದು. ಸೊ ಎಲ್ಲ ಖರ್ಚು ನನ್ನ ಮೇಲೆ ಬಿತ್ತು. ಸೊ ಅದಾದ ನಂತರ ಏನು ನಾವು ಉಳಿಸೋದು ಅಂತ ನಂಗೆ ಗೊತ್ತಾಗ್ತಿಲ್ಲ ಬ್ರೋ. ಎಲ್ಲ ಉಲ್ಟಂಪಲ್ಟ ಬ್ರೋ. ಅವನು ಟೀನೇಜಲ್ಲಿರುವಾಗ ಏನೇನು ತಲೆಯಲ್ಲಿತ್ತು. ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು, ಫ್ರೆಂಡ್ಸ್ ಜೊತೆ ಟ್ರಿಪ್ಪು, ಚೆನ್ನಾಗಿರೋ ಊಟ, ಎಂಜಾಯ್ ಮಾಡಬೇಕು ಲೈಫ್ನ. ಸ್ಯಾಲರಿ ಬರ್ತಾ ಇರುತ್ತೆ, 3 ತಿಂಗಳಿಗೊಂದು ಸತ್ಯ, 6 ತಿಂಗಳೊಂದು ಸತ್ಯ, ಎಲ್ಲಾದರೂ ಒಂದು ಓಡಾಟ ಮಾಡೋಣ ಒಟ್ಟು ಸೇರಿ ಅಂತ. ಬಟ್ ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗರು ಆಸೆ ಪಡೋದು ಒಂದು ರೀತಿ ಆದರೆ ರಿಯಾಲಿಟಿ ವರ್ಸ್ಟ್ ಆಗಿರುತ್ತೆ, ವರ್ಸ್ಟ್. ಅದೇ ಆ ಒಂದು ಫ್ಯಾಮಿಲಿಯ ದೊಡ್ಡ ಮಗನಿಗೆ ಎಷ್ಟು ಹಿಂಸೆ ಇರುತ್ತೆ, ಅಥವಾ ಆ ಒಂದು ಫ್ಯಾಮಿಲಿಯಲ್ಲಿ ಒಬ್ಬನೇ ಒಂದು ಮಗ ಆದರೆ ಎಷ್ಟು ಹಿಂಸೆ ಇರುತ್ತೆ ಅಂತ ನಾನು ಅನುಭವಿಸಿದ್ದೇನೆ ಬ್ರೋ. ದುಡಿ, ಮನೆಗೆ ಬಾ, ತಿಂಗಳು ಸಂಬಳ ತಗೋ, ಖರ್ಚು ನೋಡ್ಕೋ, ಅದಾದ ನಂತರ ಎಲ್ಲ ಎಕ್ಸ್ಪೆನ್ಸ್, ಆ ಲೋನು ಈ ಲೋನು. ನನಗಂತೂ ಅಕ್ಕ ತಂಗಿರು ಯಾರಿಲ್ಲ ಬ್ರದರ್. ನಿನ್ನ ಪಾಡಿಂಗ್ ಬ್ರೋ. ಅಕ್ಕನ ಮದುವೆ ಮಾಡಿಸಿದ್ಯಾ? ತಂದೆ ಲೋನ್ ಇದೆ. ಹೆಂಗೆ ಬ್ರೋ ನೀನು ಹೆಂಗಿದ್ದು ಬ್ರೋ? ನನಗೆ ಹಿಂಸೆ ಆಗ್ತಿದೆ ಒಬ್ಬನೇ ಮಗನಾಗಿ. ಒಂದು ಮನೆ ನೋಡ್ಕೋಬೇಕು, ಮದುವೆನಾಗಿಲ್ಲ, ನಿನಗೂ ತಂದೆ ಮಾಡಿರುವಂಥ ಲೋನ್ ಇದೆ ನಿನ್ನ ಜೊತೆ. ಅದಾದ ನಂತರ ಅಕ್ಕನ ಮದುವೆ ಮಾಡಿಸಿದ್ಯಲ್ಲ, ಅದು ಆ ಲೋನ್ ಇದೆ. ಹೆಂಗೆ ಬ್ರೋ, ಹೆಂಗಿದೆಯಾ ಬ್ರೋ? ಏನು ಬ್ರೋ, ನನಗೆ ಸಾಯೋದ ಬದುಕೋದ ಗೊತ್ತಾಗ್ತಿಲ್ಲ ಬ್ರೋ. ನೀನು ಏನು ಮಾಡ್ತಿದ್ಯಾ ಬ್ರೋ ನೀನು? ಏನು ಬ್ರೋ ಲೈಫ್, ನಮ್ಮ ಹುಡುಗರದ್ದು ಲೈಫ್ ಏನು ಬ್ರೋ? ನಾವೇನು ಅಂದ್ಕೊಂಡಿರ್ತೀವಿ, ಬಟ್ ಏನೋ ನಡೀತಿರುತ್ತೆ. ಇದು ಹೆಂಗೆ ಸಾಲ್ವ್ ಮಾಡೋದು ಅಂತ ಅರ್ಥ ಆಗ್ತಿಲ್ಲ. ನನ್ನ ಕಷ್ಟ ನಿನ್ನ ಜೊತೆ ಹೇಳ್ತಿದ್ದೀನಿ, ಇನ್ನು ಯಾರ ಹತ್ರ ಹೇಳೋಕ್ಕೂ ಇಷ್ಟ ಇಲ್ಲ ನನಗೆ. ಏನಕ್ಕಂದ್ರೆ ಆಡ್ಕೊಳ್ತಾರೆ ಅದನ್ನು, ನನಗೆ ಇಷ್ಟ ಇಲ್ಲ ಬ್ರೋ. ನೀನು ನನ್ನ ಬೆಸ್ಟ್ ಫ್ರೆಂಡ್, ನಿನ್ನ ಕಷ್ಟ ನನ್ನ ಜೊತೆ ಹಂಚ್ಕೋಬೋದು. ಒಂದೇ ದೋಣಿಯಲ್ಲಿ ನಾವು ಕೂತಿದ್ದೀವಿ ಅಂತಾದರೆ ಬ್ರೋ ನಿನ್ನ ಜೊತೆ ಹಂಚ್ಕೊಲೇಬೇಕು. ನಾನು ದುಡಿಲಿಲ್ಲ ಅಂತಾದರೆ ವ್ಯಾಲ್ಯೂ ಇಲ್ಲ. ಸಂಬಂಧಿಕರು ವ್ಯಾಲ್ಯೂ ಕೊಡೋಬಿಡಿ, ನೆರೆಹೊರೆಯವರು ವ್ಯಾಲ್ಯೂ ಕೊಡೋಬಿಡು.
ಸಂಪಾದನೆ ಇಲ್ಲ ಅಂತಂದರೆ ಮನೆಯವರು ಕೂಡ ವ್ಯಾಲ್ಯೂ ಕೊಡಲ್ಲ ಬ್ರೋ. ಏನು ಲೈಫ್ ಬ್ರೋ ನಮ್ಮ ಹುಡುಗರ್ಗ. ವ್ಯಕ್ತಿತ್ವಕ್ಕೂ ವ್ಯಾಲ್ಯೂ ಇಲ್ಲಲ್ಲ ಬ್ರೋ. ಈ ದುಡ್ಡಿನ ಬೇಸಲ್ಲೇ ಅಲಿತಾರಲ್ಲ. ನನಗಂತೂ ಸಾಕಾಗೋಗಿದೆ ಬ್ರೋ. ಸೊಲ್ಯೂಷನ್ ಸಿಗ್ತಾಯಿಲ್ಲ. ಸೊಲ್ಯೂಷನ್ ಇಲ್ಲದೆ ನಿನ್ನ ಜೊತೆ ಮಾತಾಡ್ತಿದ್ದೀನಿ. ಎಷ್ಟೋ ಹುಡುಗರು ಪಾಡು ಈ ಥರನೇ ಇರುತ್ತೆ ಬ್ರೋ. ನಮಗಂತೊಂದು ಲೈಫ್ ಇದೆಯಲ್ಲ. ತಾನೇ ಚೆನ್ನಾಗಿ ನೋಡ್ಕೋಬೇಕು, ಮನೆ ಕಟ್ಟಬೇಕು, ನಮ್ಮದೊಂದು ಡ್ರೀಮ್ ಕಾರ್ ಬೇಕು, ಅದು ಇದು ಎಲ್ಲನೇ ಇರುತ್ತೆ ಬ್ರೋ. ಬಟ್ ಇದು ಏನಾಗುತ್ತೆ ಅಂದರೆ ಇರೋ ಬರೋ ಎಲ್ಲ ಜವಾಬ್ದಾರಿ ನಮ್ಮ ಮೇಲೆ ಬಿದ್ದ ನಂತರ ನಾವು ಏನಕ್ಕೆ ಬದುಕ್ತಿದ್ದೀವಿ ಅಂತಲೇ ಗೊತ್ತಾಗ್ತಿಲ್ಲ. ನಮಗೋಸ್ಕರ ಏನು ಮಾಡ್ತಿದ್ದೀವಿ ಅಂತ ಕೂಡ ಗೊತ್ತಾಗ್ತಿಲ್ಲ. ಏನು ಬ್ರೋ ಈ ಥರ ಆದ್ರೆ ಏನು ಕತೆ ಅಂತ ನಂಗೆ ಅರ್ಥ ಆಗ್ತಿಲ್ಲ ಬ್ರೋ. ನಿನ್ನ ಸಜೆಷನ್ ಕೊಡು ಬ್ರೋ, ನಿಜ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ನಮ್ಮ ಹುಡುಗರಿಗೆ ನಾವು ಇಷ್ಟಪಡುವಾಗೆ ಬದುಕೋಕ್ಕೆ ಚಾನ್ಸೇ ಸಿಗಲ್ಲ ಬ್ರೋ. ತಂದೆ ನೋಡ್ಕೋಬೇಕು, ತಾಯಿನ ನೋಡ್ಕೋಬೇಕು, ತಮ್ಮಂದಿರು ನೋಡ್ಕೋಬೇಕು, ಅಕ್ಕಂದ್ರೆ ನೋಡ್ಕೋಬೇಕು, ಅವ್ರನ್ನ ಮದುವೆ ಮಾಡಿಸ್ಬೇಕು, ತಂಗಿಯರನ್ನ ಮದುವೆ ಮಾಡಿಸ್ಬೇಕು. ಎಲ್ಲ ಮದುವೆ ಮಾಡಿಸಾದ ನಂತರ ನಾವೇನೋ ಲೋನ್ ತಗೊಂಡು ಏನೋ ಒಂದು ಕೂಡಿಟ್ಟಿರೋ ಹಣದಿಂದ ಎಲ್ಲ ಈ ಥರ ನಮ್ಮ ಒಂದು ಜವಾಬ್ದಾರಿ ಅಂತ ಹೇಳ್ಕೊಂಡು ನಾವು ಮುಂದಕ್ಕೆ ಹೋಗ್ತೀವಿ ಅಂತಾದರೆ ನಮ್ಮ ಹೆಲ್ತ್ ಏನು ಬ್ರೋ, ನಮ್ಮ ಲೈಫ್ ಏನು ಬ್ರೋ, ನಾವು ಇಷ್ಟಪಡೋದು ಹೆಂಗೆ ನಡೆಯೋದು? ನಮ್ಮ ಇಷ್ಟ ಪ್ರಕಾರ ನಾವೇ ಯಾವಾಗಿರುವಂಥದ್ದು ಒಂದು ಜನ್ಮ ಲೈಫ್ ಕೊಟ್ಟಿರೋದು ದೇವರು. ಆದರೆ ಏನು ಕಷ್ಟ ಬರ್ತಿದೆ ಬ್ರೋ, ಇದು ಏನು ಕಷ್ಟಪಡ್ತಿದ್ವಿ ನಾವು. ಇದು ಸಾಲ್ವ್ ಮಾಡೋದಾದ್ರೆ ಹೆಂಗೆ? ಬೆಳಗ್ಗೆ ಎದ್ಬಿಡು, ವರ್ಕ್ ಮಾಡು, ನೈಟ್ ಬಂದುಬಿಡು. ಆ ವರ್ಕಲ್ಲಿ ಕೂಡ ಟಾರ್ಚರ್, ಮನೆಯಲ್ಲಿ ಕೂಡ ಟಾರ್ಚರ್. ಹೆಂಗಂದರೆ ಕೆಲವೊಂದು ಸರ್ತಿ ನಮ್ಮ ಪರಿಸ್ಥಿತಿನ ಮನೆಯವರು ಕೂಡ ಅರ್ಥ ಮಾಡ್ಕೊಳ್ಳಲ್ಲ. ಅದೊಂದು ಬೇಜಾರು. ಏನೋ ಒಂದು ಆರೋಗ್ಯ ಕೆಟ್ಟೋದ್ರೂ ಕೂಡ ವರ್ಕಿಗೆ ಹೋಗ್ಬೇಕು, ಜಾಬ್ ಮಾಡಬೇಕು, ಎಲ್ಲೂ ಹೋಗೋಕ್ಕಿಲ್ಲ, ಅಷ್ಟು ಪ್ರೆಷರ್ ಇರುತ್ತೆ. ನನಗಿರೋದು ನಿನ್ನ ಕೂಡ ಇರೋದೆ. ಸೊ ಏನು ಮಾಡೋದು ಬ್ರೋ ಇದರಲ್ಲಿ? ಏನು ಮಾಡೋದು? ಏನು ಸೊಲ್ಯೂಷನ್ ಬ್ರೋ? ನನಗೆ ತಲೆ ಹೊಡ್ತಿಲ್ಲ ಬ್ರೋ. ಏನು ಸೊಲ್ಯೂಷನ್ ಇದೆಯಾ? ಒಂದು ಆಸೆ ಇದೆ ಬ್ರೋ, ಒಂದು ಹೋಪ್ಸ್ ಇದೆ. ಲೈಫಲ್ಲಿ ಏನಾದರೂ ಮಾಡಬೇಕು, ಚೆನ್ನಾಗಿ ಬದುಕಬೇಕು, ಒಂದು ತಂದೆ ಚೆನ್ನಾಗಿ ನೋಡ್ಕೋಬೇಕು, ನಾವು ಇಷ್ಟಪಡೋ ರೀತಿ ಬದುಕಬೇಕು. 100% ಇಲ್ಲ ಅಂತಂದ್ರೆ 50% ಆದರೂ ಮಾಡಬೇಕು ಅನ್ನೋದು ಇದೆ ಬ್ರೋ. ಆದರೆ ಹೋಪ್ಸು ಒಂದೊಂದು ಸತಿ ಅದರ ಬಾಡಿಗೆ ಮುರಿದೋಗುತ್ತೆ. ಏನಕ್ಕಂದರೆ ಒಂದು ಟೈಮು, ಒಂದು ಸಿಚುವೇಶನು, ಪ್ರೆಷರ್, ಏನಕ್ಕೋಸ್ಕರ ಬದುಕಿದ್ದೀವಿ, ನಾವೇನು ಮಾಡ್ತಿದ್ದೀವಿ, ನಮ್ಮ ಲೈಫ್ ಇಷ್ಟೇನಾ, ನಮ್ಮ ಜೀವನ ಇಷ್ಟೇನಾ ಅಂತ ಒಂದು ಕಿರಿಕಿರಿ ಆಗುತ್ತೆ ಬ್ರೋ. ಕಿರಿಕಿರಿ ಆಗುತ್ತೆ, ಹಿಂಸೆನೂ ಆಗುತ್ತೆ. ಬೇಡಪ್ಪ ಈ ಜನ್ಮ ಅಂತ ಅನಿಸುತ್ತೆ. ಊಟನೂ ಸೇರಲ್ಲ, ಆರೋಗ್ಯನೂ ಚೆನ್ನಾಗಿರಲ್ಲ, ಡಿಪ್ರೆಷನಲ್ಲಿರುತ್ತೆ. ಸೊ ಇದಕ್ಕೇನಂತ ಬ್ರೋ, ಕೆಲವರು ಕುಡಿತಾರೆ, ಸಿಗರೇಟ್ ಹೊಡಿತಾರೆ. ಯಾರ ಹತ್ರ ಹೇಳ್ಕೊಳಕ್ಕಾಗಲ್ಲ. ಅದಾದ ನಂತರ ಏನು ಮಾಡೋಕ್ಕಾಗುತ್ತೆ? ಸಮಾಧಾನ ಬೇಕು ತಾನೆ. ಈ ಕೆಟ್ಟ ಚಟಕ್ಕೆಲ್ಲ ಬಿದ್ದು ಅವ್ರ ಲೈಫ್ನ ಹಾಳು ಮಾಡ್ಕೊಳ್ತಾರೆ. ಪರಿಸ್ಥಿತಿ ಯಾವ ರೀತಿ ಇರುತ್ತೆ ನೋಡೋರ್ಗು ಮಾತ್ರ ಹೊಡಿತಾನೆ ಹಂಗೆ ಹಿಂಗೆ ಅಂತ. ಹುಡುಗರು ಏನು ಮಾಡಿದ್ದು ತಪ್ಪು ಬ್ರೋ, ಹುಡುಗರಿಗೆ ಏನು ಮಾಡಿದ್ದು ತಪ್ಪು. ಒಂದು ವಾರ ಇಡೀ ಒಂದು 7 ದಿನದಲ್ಲಿ ಒಂದು 6 ದಿನ ಮನೆಗೆ ಹಾಕು. ನೆಕ್ಸ್ಟ್ ಡೇ ನೀನು ತಂದಿಲ್ಲ ಅಂತಂದರೆ ಏನಾದರೂ ನನ್ನ ಮಗ ಏನು ಮಾಡಿಲ್ಲ, ನನ್ನ ಗಂಡ ಏನು ಮಾಡಿಲ್ಲ, ನನ್ನ ಏನು ಮಾಡಿಲ್ಲ, ಈ ಥರ ನಾವು ಮಾತಾಡ್ಕೊಳ್ತಾರೆ ಬ್ರೋ. ಇದು ಏನು ಬ್ರೋ ಇದು? ಬಟ್ ನಾನು ಸಜೆಷನ್ ಕೊಡೋದು ಬ್ರೋ, ನನಗಾದ್ರೂ ಅಷ್ಟೇ, ನಿನಗಾದ್ರೂ ಅಷ್ಟೇ ಬ್ರೋ. ಏನು ಸಂಪಾದನೆ ಮಾಡ್ತೇವೆ ನೋಡಿ ಬ್ರೋ, ಒಂದು 500 ಒಂದು 1000 ನಮಗಾಗಿ ಎತ್ತಿಡಬೇಕು ಬ್ರೋ. ನಿಜ ಹೇಳ್ತೀನಿ, ತಂದೆ ತಾಯಿ ನಮ್ಮನ್ನು ಬಿಟ್ಟೋದ ನಂತರ ನಮ್ಮನ್ನು ನೋಡ್ಕೊಳ್ಳೋರು ಯಾರಿಲ್ಲ. ನಾವು ಸುಮ್ಮನೆ ಅಂದ್ಕೊಳ್ತೀವಿ ಅವ್ರು ನೋಡ್ಕೊಳ್ತಾರೆ, ಇವ್ರು ನೋಡ್ಕೊಳ್ತಾರೆ ಅಂತ. ಗಂಡ ಆದವನು ಏಕಾಂಗಿಯಾಗಿ ಬದುಕಬೇಕು ಬ್ರೋ, ಕಲಿಬೇಕು ಬ್ರೋ. ಏನೋ ಮದುವೆ ಆಗ್ತೀವಿ, ಅವ್ರು ಬಂದು ನೋಡ್ತಾರೆ, ಅವೆಲ್ಲ ಇಲ್ಲ ಬ್ರೋ, ಇಲ್ಲ ಬ್ರೋ, ಖಂಡಿತಿಲ್ಲ ಬ್ರೋ. ನಮಗೋಸ್ಕರ ನಾವು ಬದುಕಬೇಕು ಬ್ರೋ. ಲೈಫಲ್ಲಿ ಏನಾದರೂ ಮಾಡಬೇಕು ಬ್ರೋ, ಏನಾದರೂ ಒಂದು ಹಠ ಇಟ್ಕೋಬೇಕು ಬ್ರೋ. ನಾವಿಷ್ಟ ಬಂದ ರೀತಿ ನಾವು ಬದುಕಲೇಬೇಕು. ಅದಕ್ಕೆ ಏನು ಮಾಡೋಕ್ಕಾಗೋದು? ಖಂಡಿತ ಮಾಡ್ಬೋದು. ಹುಡ್ಕೋಣ ಬ್ರೋ, ಖಂಡಿತ ಹುಡ್ಕೋಣ ಬ್ರೋ. ಏನಕ್ಕಂದರೆ ಇದನ್ನು ಇಷ್ಟು ಈಸಿಯಾಗಿ ನಾವು ಸೋಲೊಪ್ಕೊಳ್ಳೋಕ್ಕೆ ಆಗಲ್ಲ. ಗಿವ್ ಅಪ್ ಮಾಡೋದು ಕೂಡ ಬೇಡ. ನನ್ನ ಜೊತೆ ನೀನು ಇದ್ದೀತಾನೆ, ನಿನ್ನ ಜೊತೆ ನಾನು ಇದ್ದೇನೆ. ಸೊ ಲೈಫಲ್ಲಿ ಏನೇ ಆಗಲಿ ನಮ್ಮದು ಈ ಹಠ ಅನ್ನೋದು ಬಿಟ್ಕೊಡೋದು ಬೇಡ. ನಾವಿರಬೇಕು, ಇಲ್ಲದ್ರೆ ಬಡತನ ಇರಬೇಕು.
ಅಷ್ಟೇ ಬ್ರೋ, ಅಷ್ಟೇ. ಸೊ ಲೈಫಲ್ಲಿ ಇಲ್ಲಿ ತನಕ ಲೈಫ್ ಏನಂತ ನೋಡಿ ಅದನ್ನು ನಾವು ಕೇಳಿದ್ವಿ. ಇನ್ನು ಮುಂದೆ ನಾವೇನಂತೀವಿ ನೋಡಿ ಅದೇ ರೀತಿ ಲೈಫ್ ಕೇಳಬೇಕು. ಖಂಡಿತ ಖಂಡಿತ ಕೇಳಲೇಬೇಕು ಬ್ರೋ. ಸೊ ಇಷ್ಟು ಈಸಿಯಾಗಿ ಬಿಟ್ಕೊಳ್ಳೋದು ಬೇಡ. ಐ ಹೋಪ್ ಶಿವ ಏನಾದರೂ ಒಂದು ನಮ್ಗಂತ ಒಂದು ದಾರಿ ಇಟ್ಟಿರ್ಬೋದು, ಹುಡ್ಕೋಣ. ಹೋಪ್ಸ್ ಕಲಿಯೋದು ಬೇಡ. ಲೈಫಲ್ಲಿ ಏನೇ ಆಗಲಿ ಬ್ರೋ, ಬದುಕೋಣ ಬ್ರೋ, ಜೀವಿಸೋಣ, ದುಡ್ಡು ಮಾಡೋಣ. ನಮಗಂತ ಒಂದು ಟೈಮ್ ಕೊಟ್ಟಿರ್ಬೋದು ದೇವರು. ಆ ಟೈಮಲ್ಲಿ ಖುಷಿಯಾಗಿ ಜೀವಿಸೋಣ. ಪರವಾಗಿಲ್ಲ, ಇವಾಗ ಲೈಫ್ ಹೆಂಗೆ ಇರ್ಬೋದು, ಬಟ್ ನಾವೊಂದು ಸ್ವಲ್ಪ ಸ್ಮೂತಾಗಿ ಹ್ಯಾಂಡಲ್ ಮಾಡಿ ಏನೆಲ್ಲ ಅವಕಾಶ ಸಿಗುತ್ತೆ ನೋಡಿ ಬ್ರೋ, ಅದನ್ನೆಲ್ಲ ಉಪಯೋಗಿಸೋಣ. ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಬಂದದ್ದು ಬರಲಿ, ಗೋವಿಂದನ ದಯ ಇರಲಿ ಅಷ್ಟೇ. ಏನಂತೀಯ? ಮತ್ತೆ ಸಮಾಚಾರ ತಿಂದೇನಪ್ಪ ಸಮಾಚಾರ? ಇನ್ನೂ ಮಾತಾಡೋಕ್ಕಿದೆ ಬ್ರೋ, ಕಾಲ್ ಮಾಡ್ತೀನಿ ಮತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್.